ನಮಸ್ಕಾರ. ಬಸವರಾಜ್ ಶಿಟ್ನಾಳ್ ಅವರೇ, ಕಾಂಗ್ರೆಸ್ನೊಳಗಿನ ಬೆಳವಣಿಗೆಗಳನ್ನ ಕಳೆದ 15 ದಿನಗಳಿಂದ ನೋಡ್ಕೊಂಡ್ ಬರ್ತಿದ್ವಿ. ಆದ್ರೆ ಒಂದ್ ಸ್ಥಿತಿ ಚೇಂಜ್ ಆಗಿದೆ. ಮೊನ್ನೆ ಕೂಡ ಮಾತನಾಡ್ತಾ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಇಬ್ಬರು ಕೈ ಎತ್ತಿ ನಮ್ಮ ಕಾಂಗ್ರೆಸ್ ಸರ್ಕಾರ 5 ವರ್ಷ ಬಂಡೆ ಅಂತ ಇರುತ್ತೆ ಅಂತ ಹೇಳಿದ್ರು. ಆದ್ರೆ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ದು ಇತ್ತೀಚೆಗೆ ಕಡಿಮೆ ಆಗಿತ್ತು, ಆ ತರದ ಹೇಳಿಕೆ ಕೊಡ್ತಿರ್ಲಿಲ್ಲ. ಆದ್ರೆ ಇವತ್ತು ಸಿದ್ದರಾಮಯ್ಯನವರು ಬಹಳ ವಿಶ್ವಾಸದಿಂದ ಹೇಳ್ತಿದ್ದಾರೆ, ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಅದಕ್ಕೆ ಪೂರಕವಾಗಿ DCM ಹೇಳ್ತಾ ಇದ್ದಾರೆ, ಅವರ ಕೈ ಬಲಪಡಿಸೋದ್ ಬಿಟ್ಟು ಬೇರೆ ದಾರಿ ಏನಿದೆ, ಬೇರೆ ಆಯ್ಕೆ ಏನಿದೆ, ನನ್ ಮುಂದೆ ಏನು ಆಯ್ಕೆ ಇಲ್ಲ ಅಂತ. ಈ ಬದಲಾವಣೆಗೆ ಏನ್ ಕಾರಣ? ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಈಗ ಕಳೆದ ಒಂದಷ್ಟು ದಿನಗಳಲ್ಲಿ ನಮ್ಮ ಕೇಂದ್ರ ವೀಕ್ಷಕರಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಏನು ಎಲ್ಲ ಶಾಸಕರನ್ನ ಕರೆದು ಮಾತಾಡ್ಸಿದ್ರು. ಅದರರ್ಥ ಈ ರಾಜ್ಯದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ, ಏನ್ ಕತೆ, ಅದೆಲ್ಲ ಆಗಿರ್ಲಿಲ್ಲ. ಮುಖ್ಯವಾಗಿ ಈ ಶಾಸಕರ ಮೂಡ್ ಏನಿದೆ, ಯಾವ ಕಡೆ ಒಲವು ಜಾಸ್ತಿ ಇದೆ. ಯಾಕೆಂದ್ರೆ ಈಗ ಬಹುತೇಕ ನಮ್ಗೆಲ್ರಿಗೂ ಗೊತ್ತಿರೋ ಮಾತು, ಕಾಂಗ್ರೆಸ್ ಶಾಸನ ಸಭೆಯಲ್ಲಿ CLP ನಲ್ಲಿ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಹೆಚ್ಚಿನ ಬೆಂಬಲ ಇದ್ದಂತೆ ಇದೆ. DK ಶಿವಕುಮಾರ್ ಬೆಂಬಲಕ್ಕೆ ನಿಲ್ಲುವ ಶಾಸಕರ ಸಂಖ್ಯೆ ಅಷ್ಟಾಗಿ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯನವರ ಜೊತೆ ಇದ್ದಷ್ಟು ಸಂಖ್ಯೆಗಳು ಇಲ್ಲ. ಕಾಂಗ್ರೆಸ್ ಅಲ್ಲಿ ಅದು ದೊಡ್ಡ ಅಲ್ಲ. ಕಾಂಗ್ರೆಸ್ ಅಲ್ಲಿ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಒಂದು ಚೀಟಿ ಬರ್ತದೆ, ಇವರೇ ಮುಖ್ಯಮಂತ್ರಿ ಅಂತ. ಅದು ಆಗಬಹುದಿತ್ತು. ಯಾಕಂದ್ರೆ DK ಶಿವಕುಮಾರ್ ಕಷ್ಟಪಟ್ಟು ದುಡಿದಿದ್ದು ಮತ್ತು ಹಳೆ ಮೈಸೂರು ಭಾಗದಲ್ಲಿ ಮತಗಳನ್ನು ಸೆಳೆದು 2023ರ ಒಂದು ಅಮೋಘ ಜಯಕ್ಕೆ ಕಾರಣ ಆಗಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಅದ್ರ ಜೊತೆಗಿನ ಅವರ ಗಾಂಧಿ ಕುಟುಂಬದ ಜೊತೆಗಿನ ಒಡನಾಟ ಮತ್ತು ಅಷ್ಟು ಅವರ ಗುಡ್ ವಿಲ್ ಏನಿದೆ ಅದೆಲ್ಲವೂ ಗೊತ್ತಿರೋ ವಿಚಾರ. ಈಗ ಏನಾಗಿದೆ ಅಂದ್ರೆ, ಅಕಸ್ಮಾತ್ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಇಲ್ಲ DK ಶಿವಕುಮಾರ್ ಕೊಡಲೇಬೇಕು ಅಂತ ಹಠ ಮಾಡಿದ್ರೆ, given the fact that he has no numbers in the CLP, ಅವಾಗ ಏನಾಗಿದೆ, ಸಿದ್ದರಾಮಯ್ಯನವ್ರಿಗೆ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ. ಈ ಅಹಿಂದ ವೇದಿಕೆಯನ್ನು ಲಪಟಾಯಿಸಿಕೊಂಡು ಪಕ್ಷದಿಂದ ಹೊರಗೆ ಹೋಗುವಂಥದ್ದು. JDS ಇಂದ ಅದೇ ಒಂದು ವೇದಿಕೆಯನ್ನು ಲಪಟಾಯಿಸಿ ಅನ್ಬಾರದು, ಅದು ದೊಡ್ಡ ಬೇರೆ ಶಬ್ದ ಆಗುತ್ತೆ. ಆ ಅಹಿಂದ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಬಂದೇನೆ ಕಾಂಗ್ರೆಸ್ ಅನ್ನು ಸೇರ್ಕೊಂಡಿದ್ದು. ಮತ್ತೆ ಈಗ ಆ ನಂತರ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಅಹಿಂದ ಬಲ ಹೆಚ್ಚಾಗಿದೆ ವಿನ ಕಡಿಮೆ ಆಗಿಲ್ಲ. ಅವರು ಯಾವುದೇ ಒಂದು ಕುರ್ಚಿಗೆ ಕಂಟಕ ಬಂದಾಗೆಲ್ಲ ಇದೇ ಅಹಿಂದ ಕಾರ್ಡನ್ನು ಅವರು ಬೇರೆ ಬೇರೆ ತರಗಳಲ್ಲಿ ಆಟ ಆಡ್ತಾರೆ. ಒಂದು ಅಹಿಂದ ಸಮಾವೇಶ ಮಾಡೋದಾಗ್ಲಿ ಅಥವಾ ಮತ್ತೊಂದನ್ನು ಜಾತಿ ಗಣತಿ ತೆಗೆಯೋದಾಗ್ಲಿ, ಈ ರೀತಿ ಅಹಿಂದ ಕಾರ್ಡ್ಗಳನ್ನು ಅವ್ರು ಆಟ ಆಡ್ತಾ ಬರ್ತಾರೆ. ಮತ್ತು ಆ ಗ್ಯಾರಂಟಿ ಯೋಜನೆಗಳು ಕೂಡ ಆ ಅಹಿಂದ ರಾಜಕಾರಣ ಹಿನ್ನೆಲೆ ನೋಡ್ಬೇಕು ನಾವು ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ. ಯಾಕಂದ್ರೆ ಬಜೆಟ್ ಮೇಲೆ ಯಾವುದು ಹೆಚ್ಚಿನ ಹೊರೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಬಂದನೆ ಬಜೆಟ್ ಮೇಲೆ ಹೆಚ್ಚಿನ ಹೊರೆ ಆಯ್ತು, ಜನಸಾಮಾನ್ಯರ ಮೇಲೆ ಹೆಚ್ಚಿನ ಹೊರೆ ಆಗಿದೆ ಎಲ್ಲ. ಆದ್ರೂ ಕೂಡ ಆ ಒಂದು ಆರ್ಥಿಕ ಒಂದು ಏನಂತಾರೆ ಕ್ಯಾರೆಟ್ ಅನ್ನ ಅದ್ರ ಜೊತೆಗೆ ಮತ್ತ ತಮ್ಮ ಅಹಿಂದ ಪ್ಲಾಟ್ಫಾರ್ಮ್, ಈ ಅನೇಕ ಮೀಸಲಾತಿ ವಿಚಾರಗಳಲ್ಲಾಗ್ಲಿ, ಮುಸ್ಲಿಮರಿಗೆ ಮೀಸಲಾತಿ ಆಗ್ಲಿ, ಹೌಸಿಂಗ್ ಅಲ್ಲಿ ಮೀಸಲಾತಿ ಆಗ್ಲಿ, ಅನೇಕ ವಿಚಾರಗಳಲ್ಲಿ. ಹೀಗಿರುವಾಗ ಸಿದ್ದರಾಮಯ್ಯನವ್ರಿಗೆ ಅಹಿಂದ ಬಲ ಜಾಸ್ತಿ ಆಗಿದೆ. ಅಕಸ್ಮಾತ್ ನಾಳೆ ದಿನ ಏನಾದ್ರು ಇಲ್ಲ ನಾವು ಕಮಿಟ್ ಆಗಿಬಿಟ್ಟಿದ್ದೇವೆ, DK ಶಿವಕುಮಾರ್ಗೆ ನಾನು ಮಾತು ಕೊಟ್ಟು ಬಿಟ್ಟಿದ್ದೇನೆ, ಅವರು ದುಡಿದಿದ್ದಾರೆ, ಹೀಗಾಗಿ ಅವರಿಗೂ ಒಂದು ಅರ್ಧ ಅವಧಿಯನ್ನು ಕೊಡಲೇಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಸಿದ್ದರಾಮಯ್ಯ ಸುಮ್ಮನಿರ್ತಾರೋ ಇಲ್ವೋ? ಸಿದ್ದರಾಮಯ್ಯ DK ಶಿವಕುಮಾರ್ ಬೆಂಬಲ ಕೊಡ್ತಾರೋ ಇಲ್ವೋ? ಅವ್ರು ಕೊಟ್ಟು ಅವ್ರ ಹಿಂಬಾಲಕರು ಏನ್ ಮಾಡ್ತಾರೆ, ಅವ್ರ ಬೆಂಬಲಿಗರು ಏನ್ ಮಾಡ್ತಾರೆ, ಅವರ ಮತ ಬ್ಯಾಂಕಿನ ಗತಿ ಏನು? ಇವೆಲ್ಲ ಲೆಕ್ಕಾಚಾರಗಳು ಬಹಳ ಕ್ಲಿಷ್ಟಕರವಾದ ಲೆಕ್ಕಾಚಾರ ಇದು. ತೀರ್ಮಾನಕ್ಕೆ ಬಂದಿದೆ ಅಂದ್ರೆ ಹೈಕಮಾಂಡ್, ಈಗ ನಾನು ದೂರದಿಂದ ನೋಡೋದಾದ್ರೆ ಯಾವ ತೀರ್ಮಾನಕ್ಕೆ ಬಂದಿದೆ ಅಂದ್ರೆ, ಅದೆಲ್ಲ ಸರಿ, DK ಶಿವಕುಮಾರ್ ಶ್ರಮ ಪಟ್ಟಿದ್ದು, DK ಶಿವಕುಮಾರ್ 5% ಓಟ್ಗಳನ್ನು ತಂದಿದ್ದು ಎಲ್ಲ ಸರಿ, ದಕ್ಷವಾಗಿ ಪಕ್ಷ ಕಟ್ಟಿದ್ದು ಎಲ್ಲ ಸರಿ. ಆದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕಾದರೆ ಕೇವಲ ಹೈಕಮಾಂಡ್ ತೀರ್ಮಾನ ಅಲ್ಲ, ಸಿದ್ದರಾಮಯ್ಯನವರ ಆಶೀರ್ವಾದ ಕೂಡ ಬೇಕೇ ಬೇಕು. ಇಲ್ಲದೆ ಹೋದ್ರೆ ಪಕ್ಷಕ್ಕೆ ಪೆಟ್ಟಾಗುತ್ತೆ. ಈ ಒಂದು ಏನಂತಾರೆ ಮಜ್ಜಿಗೆಯನ್ನು ಊದಿ ಕುಡಿಯುವಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇವತ್ತಿದೆ. ಈಗ ಈ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಇದು ಗೊತ್ತು. ಅದಕ್ಕೇನೆ ಅವರು 2 ದಿವಸದ ಮುಂಚೆ ಏನ್ ಮಾತಾಡ್ತಿದ್ರಲ್ಲ, ಅಥವಾ ಏನೇನು ಅವರ ಒಂದು ಧೋರಣೆಗಳಿದ್ವಲ್ಲ, ಸುರ್ಜೇವಾಲಾ ಏನು ಶಾಸಕರ ಜೊತೆ ಸಭೆ ಮಾಡೋಕ್ಕಿಂತ ಮುಂಚಿನ ಒಂದು
ಅವರ ನಿಲುವು ಮತ್ತು ಈಗಿನ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಅದು ಅರ್ಥ ಆಗುತ್ತೆ. ಅವ್ರು ಎಲ್ಲೋ ಒಂದ್ ಕಡೆ Okay. ಅವ್ರು ಗೊತ್ತಾಗಿದೆ ಅವ್ರಿಗೂ ಕೂಡ. ಆದ್ರೆ Done. ಸಿದ್ದರಾಮಯ್ಯ ಆಗ್ಬೇಕಾಗತ್ತೆ. ಇಲ್ಲದ್ರಿಲ್ಲ ಇಲ್ದವ್ರೆ ನನ್ನ ಡೆಸ್ಟಿನಿ ಇದು, ನನ್ನ ಹಣೆ ಬರೋ ಇದು, ನಾನು ಐ ಆಮ್ ಓಕೆ, ಐ ವಿಲ್ ಸರ್ವ್ ದ ಪಾರ್ಟಿ ಅನ್ನೋ ಲೆಕ್ಕದಲ್ಲಿ ಇದ್ದಾರೆ. ಓಕೆ, ಮಾತನಾಡ್ತೀನಿ ನಿಮ್ ಜೊತೆಗೆ ಹಿರಿಯ ವಕೀಲರಾಗಿರುವ ರಾಜಲಕ್ಷ್ಮಿ ಅಂಕಲ್ಗೆ ಅವರು ನಮ್ಮ ಕಾರ್ಯಕ್ರಮವನ್ನ ಸೇರ್ಕೊಳ್ತಿದ್ದಾರೆ. ನಮಸ್ಕಾರ ರಾಜಲಕ್ಷ್ಮಿ ಅವರೇ. ಕಾಂಗ್ರೆಸ್ ನಲ್ಲಿನ ಬೆಳವಣಿಗೆ ಒಂದು 10 ದಿನದ ಕೆಳಗೆ ನೋಡಿದ್ರೆ ನಾಯಕತ್ವ ಬದಲಾವಣೆ ಬಹಳ ನಿಶ್ಚಿತ. ಎಲ್ಲರೂ ಕೂಡ ಮಾನಸಿಕವಾಗಿ ಸಿದ್ಧಾಗ್ತಾ ಇದ್ದಾರೆ ಮತ್ತು ವೇದಿಕೆಯನ್ನ ಸಜ್ಜುಗೊಳಿಸ್ತಿದ್ದಾರೆ. ಹಾಗೇನೆ ರಾಜಣ್ಣ ಅವರ ಸೆಪ್ಟೆಂಬರ್ ಕ್ರಾಂತಿ ನಿಜವಾಗಿಯೂ ಆಗತ್ತೆ ಅಂತಾನೆ ಅಂದ್ಕೊಳ್ತಿದ್ರು. ಆದ್ರೆ ಅದಕ್ಕೆ ವ್ಯತಿರಿಕ್ತ ಬೆಳವಣಿಗೆಗಳು ಇವತ್ತಾಗಿದೆ. ಮುಖ್ಯಮಂತ್ರಿಗಳು ಬಹಳ ಕಾನ್ಫಿಡೆನ್ಸ್ ಅಲ್ಲಿ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೂಡ ಅದಕ್ಕೆ ಪೂರಕವಾಗಿನೇ ಇದೆ. ಈ ಬದಲಾವಣೆಗೆ ಏನು ಕಾರಣ ಅಂತೀರಿ? ಮತ್ತು ಸುರ್ಜೇವಾಲಾ ಅವರ ಈ ಶಾಸಕರ ಭೇಟಿಯಲ್ಲಿ ಆಗಿರೋ ಸತ್ಯದರ್ಶನ ಏನಿರ್ಬೋದು? ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಮಂಜುಳಾ, ಸತ್ಯದರ್ಶನ ಅನ್ನೋ ಶಬ್ದ ಏನದಲ್ಲ, ಅದನ್ನ ತಗೊಂಡ್ರೆ ಈಗ ಇಷ್ಟೊತ್ತನ ಬಸವರಾಜ್ ಏನ್ ಹೇಳಿದ್ರೆ ಅದ್ ಎಲ್ಲದಕ್ಕೂ ಪಾಯಿಂಟ್ಗೂ ನಾವು ಒಪ್ಕೋತೀನಿ. ಅದೆಲ್ಲಾನು ನಿಜಾನೇ. ಈಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಬರೋದೇನ್ ಗೊತ್ತಾ, ಇಲ್ಲಿ ಸ್ಟೇಚರ್, ವರ್ಚಸ್ಸು, ಯಾವ ನಾಯಕನ ವರ್ಚಸ್ಸು ಎಷ್ಟೈತಿ, ಯಾವ ರಾಜ್ಯದ ಯಾವ ಭಾಗದೊಳಗೆ ಎಷ್ಟೈತಿ, ಅದ್ ಎಲ್ಲಾನು ಕನ್ಸಿಡರ್ ಮಾಡಿದ್ರೆ ಆಮೇಲೆ ಈ ವರ್ಚಸ್ಸನ್ನ ಕುಂದುಗೊಳಿಸಾಕೆ, ಸಿದ್ದರಾಮಯ್ಯ ಅವರು ವರ್ಚಸ್ಸು ಕುಂದುಗೊಳಿಸಾಕೆ ಎಷ್ಟೆಷ್ಟು ಅಟೆಂಪ್ಟ್ ಅದು ಲಾಸ್ಟ್ 2 ವರ್ಷದೊಳಗೆ, ಆ ಎಲ್ಲಾದ್ರೊಳಗೂ ಅವ್ರು ಯಾವ ರೀತಿ ಮೇಲ್ ಬಂದ್ರು, ಮೂಡ ಆದ್ರೂ ತಗೊಳ್ರಿ, ಬೇರೆ ಆದ್ರೂ ತಗೊಳ್ರಿ, ಈ ಎಲ್ಲಾ ಹಗರಣಗಳು ಅಥವಾ ಪ್ರಕರಣ ಒಳಗೆ ಅವ್ರು ಯಾವ ರೀತಿ ಮೇಲ್ ಬಂದ್ರು, ಕಾರಣ ಯಾವುದೇ ಇರ್ಲಿ, ಅದು ಲೀಗಾಲಿಟಿ, ಕಾನ್ಸ್ಟಿಟ್ಯೂಷನಾಲಿಟಿ, ಅದನ್ನೆಲ್ಲಾ ಅಪಾರ್ಟ್ ಆಗಿ ಎತ್ತಿಟ್ರು ಅಲ್ಲಿ ಅವರ ವರ್ಚಸ್ಸಿಗೆ ಕುಂದು ಬರುವಂತ ಘಟನೆಗಳು ಆಗ್ಲಿಲ್ಲ, ಅಥವಾ ಯಾವುದೇ ರೀತಿಯ ಒಂದು ಕಡಿಮೆ ಆಗ್ಲಿಲ್ಲ. ಈಗ ಬೇರೆ ರೀತಿಯಿಂದ ಕಂಪೇರ್ ಮಾಡಿದ್ರೆ ಇಡೀ ರಾಜ್ಯದ ತುಂಬಾ ಒಂದು ಎಕ್ಸೆಪ್ಟೆನ್ಸ್ ಅಥವಾ ಒಪ್ಪಿಗೆ ಇರುವಂತ ನಾಯಕರು ಯಾರಿದ್ದಾರೆ ಕಾಂಗ್ರೆಸ್ನಾಗೆ ಅದಂತ ನೋಡಿದ್ರೆ, ನೀವೇನಾದ್ರೂ ಖರ್ಗೆ ಅವ್ರನ್ನ ತಗೊಳಕ್ ಹೋದ್ರೆ ಅಲ್ಲಿ ಬಹಳ ಆಸ್ಪೆಕ್ಟ್ಗಳು ಬರ್ತಾವ. ಅವರು ಏನಂತಾರೆ ನ್ಯಾಷನಲ್ ಪಾಲಿಟಿಕ್ಸ್ ಬಿಟ್ಟು ಸ್ಟೇಟಿಗೆ ಬರೋ ಸ್ಥಿತಿಯೊಳಗ ಅದಾರ, ಅದನ್ನ ಚೆಕ್ ಮಾಡ್ಬೇಕು. ಅವ್ರು ಇಲ್ಲಿ ಬಂದ್ರೆ ಅಲ್ಲಿ ಅವ್ರ ಜಾಗ ತುಂಬಿಸುವಂತ ಒಂದು ಜಾಗದೊಳಗೆ ಇನ್ಯಾರಿದ್ದಾರೆ ಅಲ್ಲಿ ಅನ್ನೋದು ಮತ್ತೆ ಚೇಂಜ್ ಆಗ್ತದೆ. ಇನ್ನು ಸಿದ್ದರಾಮಯ್ಯ ಅನ್ನೋರ್ಗಿಂತ ಯಂಗ್ಸ್ಟರ್ಸ್, ನಾವೀಗ ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋದು ಬೇಡ, ಬೇರೆ ಯಾರಾದ್ರೂ ಅದಾರ ಅಂತ ನೋಡಿದ್ರೆ ಅಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸರ್ಪಾಸ್ ಮಾಡಿ ಅವ್ರ ಜಾಗ ತಗೊಳ್ಳುವಂತವ್ರು ಯಾರು ಅಂತಾರಂತ ಕಾಣೋದಿಲ್ಲ. ಅಲ್ಲಿ ಒಂದು ಲೈನ್ ಆಫ್ ಲೀಡರ್ಶಿಪ್ ಕಾಣಿಸ್ತದೆ. ಆ ಲೈನ್ ಆಫ್ ಲೀಡರ್ಶಿಪ್ ಒಳಗೆ ಡಿ.ಕೆ. ಶಿ ಅವರನ್ನ ದಾಟಿ ಮುಂದೆ ಬರುವಂತವ್ರು ಯಾರಿದಾರೆ ಅಂತಂದ್ರೆ ಮತ್ತೆ ಕಾನ್ಫ್ಲಿಕ್ಟ್ ಆಫ್ ಇಶ್ಯೂಸ್ ಶುರು ಆಗ್ತದೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವ್ರು ಬಂದಾಗ ಒಬ್ಬ ಬಲಿಷ್ಠ ನಾಯಕ ಒಂದು ಪಕ್ಷ ಕಟ್ಟಿ ಅದಕ್ಕೆ ಒಂದು ಮುಂದಾಳತ್ವ ತಗೊಳ್ಳೋದು ಅಥವಾ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಇರೋ, ಅವರು ಪಕ್ಷಕ್ಕೆ ಏನೇ ಆದ್ರೂ ಅದನ್ನ ಕ್ರೈಸಿಸ್ ಹೆಂಗ್ ಮ್ಯಾನೇಜ್ ಮಾಡ್ತಾರ ಅದ್ರೊಳಗೆ ಅವ್ರು ಭಾರಿ ಗಟ್ಟಿ ಅದಾರ. ಆದ್ರೆ ಇಡೀ ರಾಜ್ಯಕ್ಕೆ ಎಕ್ಸೆಪ್ಟೇಬಲ್ ನಾಯಕ ಅಂತಂದ್ರೆ ಅವ್ರದ್ ವರ್ಚಸ್ ಅಲ್ಲಿ ಬರುದಿಲ್ಲ. ಅಕಸ್ಮಾತ್ ಹಂಗೇನಾದ್ರೂ ಆದ್ರೆ ನೆಕ್ಸ್ಟ್ ಮಂತೆ ಅವ್ರ ಮೇಲೆ ಯಾವ್ಯಾವ ತರದ ಕೇಸ್ ಆಗಬಹುದು ಅನ್ನುವಂತ, ಅಂದ್ರೆ ಅಟ್ಯಾಕ್ ಮಾಡುವಂತ ಒಂದು ಪಿಕ್ಚರ್ಗಳು ನಮ್ಗೆ ಈಗಾಗ್ಲೇ ಸಿಕ್ಬಿಟ್ಟಾವು. ಇಷ್ಟೆಲ್ಲ ಇದ್ದಾಗ ಎಲ್ಲಾನು ಫೇಸ್ ಮಾಡಿ ಮತ್ತೆ ನಿಲ್ಲುವಂತ ನಾಯಕತ್ವ ಯಾರಿಗದೆ ಅಂತಂದ್ರೆ ಸಿದ್ದರಾಮಯ್ಯ ಅವರಿಗದೆ. ಈ ಒಂದು ಸತ್ಯ ದರ್ಶನ ಏನದಲ್ಲ, ಇದನ್ನ ಪಕ್ಷದ ಉಳಿದ ಎಲ್ಲಾ ಶಾಸಕರಿಗಾಗ್ಲಿ ಇವರಿಗಾಗ್ಲಿ ಮತ್ತೆ 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 ತಿಳಿಸಿ ಹೇಳಬೇಕಾದ ಅವಶ್ಯಕತೆ ಅದ ಕಾಂಗ್ರೆಸ್ ಒಳಗೆ. ಯಾಕೆ ಅವಶ್ಯಕತೆ ಅದಂದ್ರೆ, ಕಾಂಗ್ರೆಸ್ ಅನ್ನೋದು ಏನದಲ್ಲ, ಇಲ್ಲಿ ಎಲ್ಲಾರಿಗೂ ಒಂದು ಡೆಮೋಕ್ರಸಿ ಅನ್ನೋ ಶಬ್ದ ಸ್ವಲ್ಪ ಇವತ್ತಿನ ದಿವಸಕ್ಕೆ ಕಡಿಮೆ ಆಗ್ಯದ ಅಂದ್ರೂ ಅಟ್ಲೀಸ್ಟ್ ಬೇರೆ ಅವರಿಗೆ ಕಂಪೇರ್ ಮಾಡಿದ್ರೆ, ಬೇರೆ ಪಕ್ಷಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತಿಗೂ ಬಾಯಿ ಬಿಟ್ಟು ಮಾತನಾಡುವಂತಹ ಒಂದು ಸ್ಪೇಸ್ ಕಾಂಗ್ರೆಸ್ನಾಗ ಉಳ್ದದ. ಹಿಂಗಾಗಿ ಇಲ್ಲಿ ಎಲ್ಲಾರ ಬಾಯಿಗೂ ಮುಚ್ಚಿಸ್ಬೇಕು, ಈ ಒಂದು ಇಶ್ಯೂಗೆ ತೆರೆ ಕಾಣಿಸ್ಬೇಕು ಅಂದ್ರೆ ಇದನ್ನ ಯಾರಾದ್ರೂ ಸೆಂಟ್ರಲ್ ಲೀಡರ್ಶಿಪ್ ಅವರು ಬಂದು ಮತ್ತೆ ರಿಯಲೈಸ್ ಮಾಡಿ ಹೇಳಿ ಮತ್ತೆ ಅದನ್ನ ನೆನಪು ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಬೇರೆ ಈಗ ಬಿಜೆಪಿ ಏನ್ರೆ ತಗೊಂಡ್ರಿ ಅಂತಂದ್ರೆ ನೀವ್ ಯಾರಿಗ್ ಓಟ್ ಹಾಕ್ತೀರಿ ಅಂತ ಹಳ್ಳಿ ಒಳಗ್ ಕೇಳಿದ್ರು ಇವತ್ತಿಗೂ ಜನ ಮೋದಿಗೆ ಅಂತಾರೆ. ಅವ್ರ ಲೀಡರ್ ಯಾರು, ಅವ್ರ MLA ಯಾರು ಅವ್ರಿಗೆ ಗೊತ್ತಿಲ್ಲ. ಆ ತರದ್ದು ಒಂದು ಲೈನ್ ಆಫ್ ಲೀಡರ್ಶಿಪ್ ಅಲ್ಲಿ ತಗೊಂಡ್ ಬಂದು ಲೋಕಲ್ ಲೀಡರ್ಶಿಪ್ ಅನ್ನ ಮರೆ ಮಾಚಿಬಿಟ್ಟಾರ ಅಲ್ಲಿ. ಆದ್ರೆ ಕಾಂಗ್ರೆಸ್ನಾಗ ಇನ್ನೂ ಅದು ಬದುಕ್ಯದ. ಅಲ್ಲಿಯ ಲೋಕಲ್ ಲೀಡರ್ಸ್ಗಳು ಇನ್ನೂ ಜೀವಂತ ಅದಾರ, ಅವ್ರ ಹೆಸರುಗಳು ಇನ್ನೂ ಚಾಲ್ತಿ ಒಳಗದಾವ. ಇಂಥ ಒಂದು ಸಿಚುವೇಶನ್ ಇದ್ದಾಗ ಈ ಒಂದು ಇಶ್ಯೂಗೆ ಮತ್ತೆ ತೆರೆ ಹಾಕ್ಲೇಬೇಕು, ಮತ್ತೆ ಡಿಸ್ಕಷನ್ ಮಾಡ್ಲೇಬೇಕು. ಎರಡನೇ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂತಂದ್ರೆ, ಇದೊಂದು ಇಂಪಾರ್ಟೆಂಟ್, ಅಕಸ್ಮಾತ್ ಯಾವುದೇ ಕಾರಣಕ್ಕೆ ಲೀಡರ್ಶಿಪ್ ಚೇಂಜ್ ಆಯ್ತು ಅಂತಂದ್ರೆ ಇದು ಭಾರಿ ಕೆಟ್ಟ ಮೆಸೇಜ್ ಅನ್ನ ಕೊಡ್ತದೆ. ಇದು ರಾಜಕೀಯ ಬೆಳವಣಿಗೆಗೆ ಭಾರಿ ಕೆಟ್ಟ ಮೆಸೇಜ್ ಕೊಡ್ತದೆ. ಇದು ಯಾವುದೋ ಒಂದು ಎಕ್ಸ್ಟರ್ನಲ್
ಫೋರ್ಸ್ಗಳಿಗೆ ಪಕ್ಷ ಬಗ್ತು ಅನ್ನುವಂತಹದ್ದು ಕೊಟ್ರೆ ಪಕ್ಷದ ವರ್ಚಸ್ಸು ಕಡಿಮೆ ಆಗ್ತದೆ, ಬರೀ ಸಿದ್ದರಾಮಯ್ಯ ಅವ್ರದಲ್ಲ. ಪಕ್ಷ ತನ್ನ ಮರ್ಯಾದೆ ಉಳಿಸ್ಕೋಬೇಕು ಅಂತಂದ್ರೆ ಈ ಒಂದು ನಿರ್ಧಾರಕ್ಕೆ ಅವ್ರು 5 ವರ್ಷ ಅಂಟಿಕೊಂಡು ಇರಬೇಕಾದಂತ ಅನಿವಾರ್ಯತೆ ಅವರಿಗೆ ಐತಿ. ಅದಕ್ಕೆ ಇದು ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತದೆ, ಯಾವ್ಯಾವ್ದೋ ಕಾರಣಕ್ಕೆ ಬರ್ತದೆ, ಮತ್ತೆ ಅದನ್ನ ಹಂಗೆ ತಂದು ಇಡಬೇಕಾದ ಅವಶ್ಯಕತೆ ಲೀಡರ್ಸಿಗೂ ಇದೆ, ಪಕ್ಷಕ್ಕೂ ಇದೆ. ಮಾತನಾಡ್ತೀನಿ. ಇಟ್ನಾಳ್ ಅವ್ರೆ, ನಾವು 2 ವರ್ಷದಿಂದ ಈ ಬಗ್ಗೆ ಮಾತಾಡ್ತಿದೀವಿ. ಯಾವಾಗ ಮುಖ್ಯಮಂತ್ರಿ ಆಯ್ಕೆ ಕಗ್ಗಂಟಾಕಿ ದೆಹಲಿಯಲ್ಲಿ 2-3 ದಿನ ಮ್ಯಾರಥಾನ್ ಮೀಟಿಂಗ್ ನಡೀತು, ಆ ಸಂದರ್ಭದಿಂದ ಸಿದ್ದರಾಮಯ್ಯನವರಿಗೆ ಶಾಸಕರ ಬೆಂಬಲ ಇದೆ, ಹಾಗೇನೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬೆಂಬಲ ಇದೆ ಅಂತ. ಅವರು ಶಾಸಕರನ್ನ ಈ 2 ವರ್ಷಗಳಲ್ಲಿ ಒಂದು ನಿಗದಿತವಾಗಿ ಮತ್ತು ಎಷ್ಟು ಬೇಕೋ ಅವರನ್ನ ವಿಶ್ವಾಸಕ್ಕೆ ತಗೊಳ್ಳೋಕೆ 2 ವರ್ಷಗಳಲ್ಲಿ ಸಾಧ್ಯ ಆಗಿಲ್ಲ ಇಲ್ಲಿ ತನಕ ಡಿ ಕೆ ಶಿವಕುಮಾರ್ ಅವರಿಗೆ. ಈ ಸಂದರ್ಭದಲ್ಲಿ ಅಂದ್ರೆ ಅವರು ರಾಜಕೀಯದ ಕೊನೆಯ ಹಂತದಲ್ಲಿದ್ದಾರೆ, ಸಕ್ರಿಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು. ಅವರು ಅಹಿಂದ ನಾಯಕರನ್ನ ತಗೊಂಡು ಹೊರಗಡೆ ಹೋಗ್ತಾರೋ ಇಲ್ವೋ ಬೇರೆ ಪ್ರಶ್ನೆ. ಆದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಇಷ್ಟವಿಲ್ಲದೆ ಇರೋ ಅನೇಕ ಹಿಂದುಳಿದ, ಅಲ್ಪಸಂಖ್ಯಾತ ಮತ್ತು ದಲಿತ ಶಾಸಕರು ಮತ್ತು ಮಂತ್ರಿಗಳಿದ್ದಾರೆ. ಅವ್ರು ಬಹಳ, ಈಗ ರಾಜಣ್ಣ ತರದವ್ರು ಇದ್ದಾರೆ, ಅಥವಾ ಸತೀಶ್ ಜಾರಕಿಹೊಳಿ ತರದವರು, ಎಚ್ ಸಿ ಮಾದೇವಪ್ಪ ತರದವರು. ನೀವು ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರೋ ಬಿಡ್ತಾರೋ, ಆದ್ರೆ ಇವರೆಲ್ಲರೂ ಕೂಡ ಅವ್ರು ಮುಖ್ಯಮಂತ್ರಿ ಆಗೋದನ್ನ ಒಪ್ಪೋಕ್ ಸಾಧ್ಯನೇ ಇಲ್ಲ. ಅದು ಬೇರೆ ತರದ ಬದಲಾವಣೆಗಳು ಆಗ್ಬಹುದು. ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅವ್ರ ಮಿತಿ ಆಗಿದೆ. ಆ ಮಿತಿಯನ್ನು ದಾಟೋಕ್ ಅವ್ರಿಗೆ ಇನ್ನೂ ಆಗಿಲ್ಲ. ಅತಿ ಶ್ರೀಮಂತ ರಾಜಕಾರಣಿ, ಇಡೀ ದೇಶದಲ್ಲೇ ಅವರ ಆಸ್ತಿಯನ್ನ ಕನ್ಸರ್ನ್ ಮಾಡ್ಕೊಂಡ್ರೆ ಪಕ್ಷ ಸಂಘಟನೆ, ಚಾಕಚಕ್ಯತೆ, ಚತುರತೆ ಎಲ್ಲದೂ ಇದೆ. ಆದ್ರೆ ಜನರ ಮತ್ತು ಅವರದ್ದೇ ಪಕ್ಷದ ಹೆಚ್ಚಿನ ಶಾಸಕರ ಬೆಂಬಲ ಗಳಿಸೋದಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಇದು ಬಹಳ ಮುಖ್ಯ ಆಗುತ್ತೆ. ಆ ಜನಪ್ರಿಯತೆ ವರ್ಚಸ್ಸು ಅಂತ ರಾಜಲಕ್ಷ್ಮಿ ಅವರು ಬಳಸಿದ್ರಲ್ಲ, ಅದು ಮಾತಾಡಿ. ವರ್ಚಸ್ಸು ಒಂದು ಮಾಸ್ ಲೀಡರ್ಶಿಪ್ ಅಲ್ಲಿ ಹೇಗಿದೆಯೋ ಗೊತ್ತಿಲ್ಲ. ಮೈಸೂರು ಭಾಗದ ಕರ್ನಾಟಕದಲ್ಲಿ ಸ್ವಲ್ಪ ಇದ್ರೂ ಕೂಡ ಉತ್ತರ ಕರ್ನಾಟಕದಲ್ಲಂತೂ ಡಿ ಕೆ ಶಿವಕುಮಾರ್ ಮುಖಬೆಲೆ, ಫೇಸ್ ವ್ಯಾಲ್ಯೂ ಅಷ್ಟಾಗಿ ಇಲ್ಲ. ಸಿದ್ದರಾಮಯ್ಯ ಏನಾಗ್ಬಿಟ್ಟಿದೆ ಈಗ, ದಿಸ್ ಇಸ್ ವೆರಿ ಟ್ರಿಕ್ಕಿ ಸಿಚುವೇಶನ್. ಸಿದ್ದರಾಮಯ್ಯನವರು ಯಾವ ಸಿದ್ದರಾಮಯ್ಯ ಅಹಿಂದ ಮತ್ತು ಗ್ಯಾರಂಟಿ 2 ಅಸ್ತ್ರಗಳನ್ನ ಹಿಡ್ಕೊಂಡು ರಾಜಕಾರಣ ಮಾಡ್ತಾರೆ. ಈ ಗ್ಯಾರಂಟಿಗಳ ಕಾರಣದಿಂದನೇ ಅನೇಕ ಶಾಸಕರು ಸಿದ್ದರಾಮಯ್ಯನವರ ಮೇಲೆ ಅಸಮಾಧಾನ ಹೊಂದಿದ್ದಾರೆ. ಈಗ ಈ ಗ್ಯಾರಂಟಿ ಯೋಜನೆಗಳ ಕಾರಣದಿಂದನೇ, ಯಾಕಂದ್ರೆ ನಮ್ಗೆ ಅನುದಾನ ಬರ್ತಾ ಇಲ್ಲ. BR ಪಾಟೀಲ್ ಮಾತನ್ನು ಜ್ಞಾಪಕ ಮಾಡ್ಕೊಳ್ಳಿ. ಮತ್ತೆ ಕೆಲವು ಅನೇಕ ಮಂತ್ರಿಗಳು ಅನೇಕ ಕೆಲಸಗಳ ನೇರವಾಗಿ ಶಾಸಕರಾಗ್ಲಿ ಮಂತ್ರಿಗಳಲ್ಲಿ ಪತ್ರ ಬಂದ್ರೆ ಆಗ್ತಾ ಇಲ್ಲ, ಬೇರೆ ಯಾರೋ ದುಡ್ಡುಗಳು ಕೊಟ್ಟರೆ ಆಗ್ತದೆ. ಈ ಒಂದು ಆರೋಪನ BR ಪಾಟೀಲ್ ಮಾಡಿದ್ದಾರೆ. ಸಣ್ಣ ಕಿರಿಯ ಶಾಸಕ ಅಲ್ಲ, ಅಪ್ರಬುದ್ಧ ಮನುಷ್ಯನಲ್ಲ, ಇಸ್ ಅ ವೆರಿ ಸೀನಿಯರ್ ಲೀಡರ್. ಮತ್ತೆ ಸಿದ್ದರಾಮಯ್ಯ ಆತ್ಮೀಯ ಕೂಡ, ಅನೇಕ ವರ್ಷಗಳ ಸಿದ್ದರಾಮಯ್ಯ ಆತ್ಮೀಯ ಕೂಡ. ಅದ್ರ ಜೊತೆಗೆ ಅನೇಕ ಅಪಸರಗಳನ್ನು ನಾವು ಕೇಳಿದ್ದೇವೆ. ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಒಂದಷ್ಟಾದ್ರೂ ಶಾಸಕರನ್ನ ತನ್ನೆಡೆಗೆ, ತನ್ನ ಬೆಂಬಲಿಗರನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಇಷ್ಟು 2 ವರ್ಷದಲ್ಲಿ ನನಗೆ ಅರ್ಥ ಆಗುತ್ತಾ ಇಲ್ಲ. ನಾನು ಅನೇಕರ ಜೊತೆ ಮಾತಾಡಿದಂಗೆ he has not taken it seriously. ಡಿ ಕೆ ಶಿವಕುಮಾರ್ ಅವ್ರ ಕಂಪ್ಲೀಟ್ ವಿಶ್ವಾಸ ಇದ್ದು ಪಾರ್ಟಿ ಹೈಕಮಾಂಡ್ ಮೇಲೆ. ಪಾರ್ಟಿ ಹೈಕಮಾಂಡ್ ನಾನು ಕೈ ಬಿಡೋದಿಲ್ಲ. ಯಾಕಂದ್ರೆ ಒಂದು ಮಟ್ಟದ ನಮ್ಮ ರಾಜಲಕ್ಷ್ಮಿ ಹೇಳಿಲ್ಲ, ಸಿದ್ದರಾಮಯ್ಯ ಬದಲಾವಣೆ ಆದ್ರೆ ಒಂದು ತಪ್ಪು ಸಂದೇಶ ಹೋಗ್ತದೆ ಹಾಗೆ ಅಂತ ಹೇಳಿ. ಆದ್ರೆ ಡಿ ಕೆ ಶಿವಕುಮಾರ್ ಅವಕಾಶ ಸಿಗದೆ ಹೋದ್ರೆ ಪಾರ್ಟಿ ಕೇಡ್ರಿಗೆ ಇನ್ನೊಂದು ತಪ್ಪು ಸಂದೇಶ ಹೋಗ್ತದೆ, ಇಲ್ಲಿ ಪಾರ್ಟಿಗಾಗಿ ದುಡಿದವ್ರಿಗೆ ಬೆಲೆ ಇಲ್ಲ ಅಂತ. ಕೇವಲ ದುಡಿದಿದ್ದಲ್ಲ, ಅನೇಕ ಕಷ್ಟಗಳನ್ನ ಪಟ್ಟಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗದೆ ಹೋದ್ರೆ ಪಾರ್ಟಿಗಾಗಿ ದುಡಿದವ್ರಿಗೆ ಇಲ್ಲಿ ಬೆಲೆ ಇಲ್ಲ. ಅದ್ರ ಜೊತೆಗೇನೆ ಅಂತಿಮವಾಗಿ ಏನಾಗುತ್ತೆ, ಶಾಸಕರ ಬೆಂಬಲ ಬೇಕಾಗತ್ತೆ. ಇಲ್ಲಿ ಕಂಪ್ಲೀಟ್ಲಿ 2 ತರದ ವ್ಯಕ್ತಿತ್ವ. ಒಂದು ಸಿದ್ದರಾಮಯ್ಯ, ಇನ್ನೊಂದು ಡಿ ಕೆ ಶಿವಕುಮಾರ್. ಒಬ್ರು ಎಲ್ಲರನ್ನ ಒಳಗೊಂಡು ಎಲ್ಲರ ಜೊತೆ ಸೇರಿ ಒಂದು ರಾಜಕೀಯ ಮಾಡುವಂತ ಒಂದು ಅವರ ವ್ಯಕ್ತಿತ್ವ ಆ ಕಡೆಗೆ. ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ನಿಮ್ಗೆ ಸ್ವಲ್ಪ ಸರ್ವಾಧಿಕಾರಿ ಧೋರಣೆ ಅವ್ರಿಗೆ ಕಾಣುತ್ತೆ. ಅವರ ಮಾತು, ಅವರ ಕೃತಿ, ಅವರ ನಡೆ, ಡಿ ಕೆ ಶಿವಕುಮಾರ್ ನಾವು ಡಿಕ್ಟೇಟೋರಿಯಲ್ ಅನ್ದೇ ಹೋದ್ರು ಕೂಡ ಆಟೋಕ್ರಾಟಿಕ್ ಅನ್ಬಹುದು. ಐ ಅಬ್ಸರ್ವ್ಡ್ ಹಿಮ್ ಫಂಕ್ಷನ್ ದಟ್ ವೇ ಮೆನಿ ಟೈಮ್ಸ್. ಆದ್ರೆ ಸಿದ್ದರಾಮಯ್ಯ ಕೂಡ ಎಲ್ಲರೊಂದಿಗೆ ಒಂದಾಗಿ ಹೋಗುವ ನಾಯಕ ಅವರು ಕೂಡ ಅಲ್ಲ. ಸಿದ್ದರಾಮಯ್ಯ ಆಲ್ಸೋ ಹ್ಯಾಸ್ ಹಿಸ್ ಓನ್ ವೇ ಆಫ್ ಅಸರ್ಟಿಂಗ್ ಹಿಸ್ ಓನ್ ಪಾಲಿಸೀಸ್, ಹಿಸ್ ಓನ್ ಡಿಸಿಷನ್ಸ್. ಸಿದ್ದರಾಮಯ್ಯ ಕೂಡ 100% ಡೆಮೊಕ್ರೆಟಿಕ್ ಅಲ್ಲ. ಸಿದ್ದರಾಮಯ್ಯ ಕೂಡ ಅಹಿಂದ ರಾಜಕಾರಣ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಕೂಡ ಸಂಪೂರ್ಣ ಅಹಿಂದ ಸಮುದಾಯಕ್ಕಾಗಿ ದುಡಿಯುವಂತ ಮನುಷ್ಯ ಅಲ್ಲ. ಅವರ ಒಂದು ಅಜೆಂಡಾ ಬೇರೆ ಇದೆ, ಅವರ ಸಮುದಾಯದ ಅಜೆಂಡಾ ಬೇರೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ನೋಡುವಾಗ ಏನಾಗುತ್ತೆ,
ಒಂದು ನೀವು ಪಾರ್ಟಿ ಆಗ್ಲಿ ಒಂದು ನಾಯಕನ ಸಾರ್ವಜನಿಕ ಚರಿಷ್ಮಾ, ಸಾರ್ವಜನಿಕ ಏನು ಒಂದು ಫೇಸ್ ವ್ಯಾಲ್ಯೂ ಅಂತೀವಲ್ಲ, ಮಾಸ್ ಲೀಡರ್ಶಿಪ್ ಫೇಸ್ ವ್ಯಾಲ್ಯೂ, ಅದು ಹೇಗಿದೆ ಅನ್ನೋದು. ಅದ್ರ ಜೊತೆಗೇನೆ ಒಂದು ಆರ್ಗನೈಸೇಷನ್ ತನ್ನ ಆರ್ಗನೈಸೇಷನ್ ದುಡಿದವ್ರನ್ನ ಹೇಗೆ ನೋಡ್ಕೊಳ್ತದೆ, ಇಟ್ ವಿಲ್ ರಿಫ್ಲೆಕ್ಟ್ ರಿಯಲಿ ಪೂರ್ಲಿ ಆನ್ ದ ಪಾರ್ಟಿ ಹೈಕಮಾಂಡ್ ಇಫ್ ದೇ ಡೋಂಟ್ ಡು ಎನಿಥಿಂಗ್ ಫಾರ್ ಡಿ ಕೆ ಶಿವಕುಮಾರ್. ಯಾಕಂದ್ರೆ ಅದನ್ನ ಅವ್ರು ಅಧಿಕೃತವಾಗಿ ಒಪ್ಕೊಳ್ಳದೆ ಇರ್ಲಿ, ಇಡೀ ಜಗತ್ತಿಗೆ ಗೊತ್ತಿದೆ 2023 ಮೇ ತಿಂಗಳಲ್ಲಿ ಈ ಒಂದು ಒಪ್ಪಂದ ಆಗಿದೆ. ವೇಣುಗೋಪಾಲ್, ಸುರ್ಜೇವಾಲಾ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಇವರುಗಳ ಮುಂದೆ ಒಪ್ಪಂದ ಆಗಿದೆ. ಬಟ್ ಏನಾಗುತ್ತೆ ರಾಜಕೀಯದಲ್ಲಿ ಯಾವ ಒಪ್ಪಂದಗಳಿಗೂ ಒಂದು ನಿಮಗೆ ಅದಕ್ಕೆ ಏನಾಗುತ್ತೆ, ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಿದ್ದೇ ಆದ್ರೆ ಅದರ ಪರಿಣಾಮ ಮತ್ತು 28ರ ಚುನಾವಣೆ ಬಗ್ಗೆ ಹೈಕಮಾಂಡ್ ಯೋಚನೆ ಮಾಡುತ್ತೆ. ಯಾಕೆಂದ್ರೆ ದೇಶದಲ್ಲಿ ಕೆಲವೇ ರಾಜ್ಯಗಳಲ್ಲಿ ಅಧಿಕಾರದಲ್ಲಿರೋದು. ಹೈಕಮಾಂಡ್ ಯಾಕೆ ಇಕ್ಕಟ್ಟಿಗೆ ಸಿಲುಕಿದೆ ಅಂದ್ರೆ, ಈಗ ಕೊಟ್ಟರು ಸಮಸ್ಯೆ, ಕೊಡದೇ ಇದ್ರು ಸಮಸ್ಯೆ. ಡಿ ಕೆ ಶಿವಕುಮಾರ್ಗೆ ಏನಾಗುತ್ತೆ, ಕೊಡದೆ ಹೋದ್ರೆ ಈ ತರ ಸಂದೇಶ ಹೋಗುತ್ತೆ. ಜೊತೆಗೆ ಒಂದು ಬಲಾಢ್ಯ ಸಮುದಾಯ ಮುನಿಸಿಕೊಂಡ್ರೆ ಹೇಗೆ? ಈಗ 5% ವೋಟ್ ಅನ್ನ ಕೇಳಿದ್ದು ಡಿ ಕೆ ಶಿವಕುಮಾರ್ ಯಾವ ಮಾತಲ್ಲಿ, ನನಗೊಂದು ಚಾನ್ಸ್ ಕೊಡಿ, ನಾನು ಮುಖ್ಯಮಂತ್ರಿ ಆಗ್ತೇನೆ. ಕುಮಾರಸ್ವಾಮಿಗೆ ನಾವು ಬೆಂಬಲವಾಗಿ ನಿಮ್ಗೆ ವೋಟ್ ಕೇಳಿದ್ವಿ, ಅವರು ಅಧಿಕಾರ ನಡೆಸೋಕ್ ಆಗ್ಲಿಲ್ಲ, ನನಗ್ ಕೊಡಿ, ನಾನು ಆಗ್ತೇನೆ. ಏನಾಗುತ್ತೆ, ಈ ತರದ ದೇವರಾಜ್ ಅರಸು ಆಗ್ಬೇಕು ಅಂತ ಏನು ದಾವಂತದಲ್ಲಿ ನಿಂತಾರಲ್ಲ ಸಿದ್ದರಾಮಯ್ಯ, ಆ ದೇವರಾಜ್ ಅರಸು ಅವರ ನಂತರದ ರಾಜಕಾರಣ ಕೂಡ ಅವ್ರು ಮರ್ತಿರ್ಲಿಕ್ಕಿಲ್ಲ ಅನ್ಕೊಳ್ತೇನೆ ನಾನು. ಯಾಕಂದ್ರೆ ದೇವರಾಜ್ ಅರಸು ವಾಸ್ ದ ಫಸ್ಟ್ ಬ್ಲೋ ಟುವರ್ಡ್ಸ್ ಲಿಂಗಾಯತ್ ಅಂಡ್ ಒಕ್ಕಲಿಗ ವೋಟರ್ ಬೇಸ್ ಆಫ್ ಕಾಂಗ್ರೆಸ್. ಅದು ನಿರ್ಧಾರದ ಬಗ್ಗೆ ನನಗೆ ಸಮಸ್ಯೆ ಇಲ್ಲ, ಬಟ್ ಇಟ್ಸ್ ಬ್ಯಾಡ್ ಪಾಲಿಟಿಕ್ಸ್. ಇಟ್ಸ್ ರಿಯಲಿ ಬ್ಯಾಡ್ ಪಾಲಿಟಿಕ್ಸ್. ಈಗಿನ ಸಂದರ್ಭದಲ್ಲಿ ಪಾಲಿಟಿಕ್ಸ್ ಅನ್ನೋದನ್ನ ನಾವು ದಾಳನೋ, ಆಟನೋ ಅಥವಾ ಒಂದು ನಡೆನೋ ಅಂತ ನೋಡಕ್ ಹೋದ್ರೆ ಬ್ಯಾಡ್ ಗುಡ್ ಬರ್ತದೆ. ಆದ್ರೆ ಇದು ಒಂದು ರಾಜ್ಯಕ್ಕೆ ಏನು ಒಳ್ಳೇದಾಗಬೇಕು, ಯಾವ ಲೀಡರ್ ಇಂದ ಒಂದು ಪಕ್ಷದ ಸಂಘಟನೆಗೆ ಒಳ್ಳೇದಾಗ್ತದೆ, ಆ ಆಂಗಲ್ದಾಗ ನೋಡ್ಕೊಂಡು ಹೋದ್ರೆ ಇದು ಒಳ್ಳೇದು. ಈಗ ನಾವು ಯಾವ್ದೋ ಒಂದು ಹೀರೋ ಅಥವಾ ವರ್ಷಿಪಿಂಗ್ ಮಾಡಕ್ಕೆ ಯಾವ್ದೋ ಒಂದು ಸಮುದಾಯದ ಓಲೈಕೆ ಸಲುವಾಗಿ ಒಂದು ಲೀಡರ್ಶಿಪ್ ಅನ್ನ ಚೇಂಜ್ ಮಾಡುವ ಲೆವೆಲ್ಗೆ ಹೋಗ್ಬಿಟ್ರೆ 5% ಇರ್ಬೋದು, 10% ಇರ್ಬೋದು. ಆದ್ರೆ ಇಲ್ಲಿ ನಾವು ಮಾತಾಡಕತ್ತಿದ್ದು ಎಂಟೈರ್ ರಾಜ್ಯದ ಒಳಿತು. ಅದ್ರ ಬಗ್ಗೆ ಒಂದ್ ಅಟ್ಲೀಸ್ಟ್ ರಿಯಾಲಿಟಿ ಒಳಗಿಲ್ಲ ಅಂತಂದ್ರೂ ಒಂದು ಐಡಿಯಾಲಜಿನೋ ಅಥವಾ ಒಂದು ಸಿದ್ಧಾಂತನೋ ಐತಿ ಅಂದ್ಕೊಂಡು ಮಾತಾಡ್ಕೋತ ಹೋದ್ರೆ ಈ ಲೀಡರ್ಶಿಪ್ ಅನ್ನ ಕಂಟಿನ್ಯೂ ಮಾಡೋದು, ಅದಕ್ಕೆ ಒಪ್ಪಿಗೆ ಐತಿ ನನಗೆ ಅಂತ ಹೇಳೋದು ಡಿ ಕೆ ಶಿವಕುಮಾರ್ ಅವರಿಗೂ ಸೇಫ್, ಮತ್ತದು ಎಲ್ಲರಿಗೂ ಒಳ್ಳೇದು. ಡಿ ಕೆ ಶಿವಕುಮಾರ್ ಅದೇ ಮಿತಿ ಆಗಿದೆ ರಾಜಲಕ್ಷ್ಮಿ ಅವರೇ. ಯಾಕೆಂದ್ರೆ ಈಗ ಜಾತಿ ಗಣತಿ ಅಂತ ಬಂದಾಗ ಈಗ ಅಹಿಂದ ಕಾರ್ಡ್ ಅನ್ನ ಬಳಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಬಟ್ ಅದಕ್ಕೆ ಪೂರಕವಾಗಿ ಕೆಲವು ತೀರ್ಮಾನಗಳನ್ನು ತಗೋತಿದ್ದಾರೆ. ಅದ್ರಲ್ಲಿ ಈ ಜಾತಿ ಗಣತಿ ಬಿಡುಗಡೆನು ಒಂದು ಸದನದ ಒಳಗೇನೆ ಹೇಳಿದ್ರು ಇದನ್ನ ನಾನು ಬಿಡುಗಡೆ ಮಾಡ್ತೀನಿ ಅಂತ. ಆದ್ರೆ ಮೊನ್ನೆ ಹೊಸ ಸಮೀಕ್ಷೆ ಸಂದರ್ಭದಲ್ಲಿ ಹೈಕಮಾಂಡ್ ಏನ್ ಹೇಳ್ತು ಅದನ್ನ ಮಾಡ್ಬೇಕಾಗಿದೆ ಅಂತ ಒಂದ್ ರೀತಿ ತಮ್ಮ ಪರೋಕ್ಷ ಅಸಹಾಯಕತೆಯನ್ನ ತೋರಿಸ್ಕೊಂಡ್ರು. ಇದು ಈ ಸಮುದಾಯದ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಸಮುದಾಯದ ಸಚಿವರು, ಶಾಸಕರು ಮತ್ತು ಆ ವರ್ಗದವರಲ್ಲಿ ಅಸಮಾಧಾನ ಮೂಡಿಸಿದೆ. ಮತ್ತು ಅದಕ್ಕೆ ಪ್ರಮುಖ ಕಾರಣ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಹಿತ ಕಾಯೋದಕ್ಕಾಗಿ ಅವ್ರು ಇದನ್ನ ತಗೊಂಡ್ರು ಅನ್ನೋದು ಇದೆ. ಇದು ಇಲ್ಲಿ ಕೌಂಟ್ ಆಗಿರ್ಬೋದು ಬಹುಶಃ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ? ಆಗಿರ್ಬಹುದು. ಯಾಕಂತಂದ್ರೆ ಈ ಜಾತಿ ಸಮುದಾಯ ಅನ್ನೋದು ನಾವು ಮೊದಲು ಮಾತಾಡಿದ್ವಿ. ಇದು ಸೋಶಿಯೋ ಎಕನಾಮಿಕ್ ಸರ್ವೆ, ಯಾವ ಏನಂತಾರೆ ಮೀಸಲಾತಿಯಿಂದ ಯಾವ ಸಮುದಾಯಕ್ಕೆ ಹೆಚ್ಚಿಗೆ ಬೆನಿಫಿಟ್ ಸಿಕ್ಕು, ಯಾರ ಮೇಲೆ ಬಂದ್ರು, ಯಾರನ್ನ ಕಡಿಮೆ ಮಾಡ್ಬೇಕು, ಆ ಆಂಗಲ್ದೊಳಗೆ ಇದು ಎಷ್ಟು ಇಂಪಾರ್ಟೆಂಟ್ ಅದಲ್ಲ, ಅದಕ್ಕೆ ಕಂಪ್ಲೀಟ್ ಆಗಿ ತದ್ವಿರುದ್ಧ ಆಗಿ ಲೀಡರ್ಶಿಪ್ ಆಂಗಲ್ಕ್ ಇದು ವರ್ಕ್ ಆಗ್ತದೆ. ಇದರ ಉದ್ದೇಶ ಇರುವುದು 100 ವರ್ಷ ಆಗಕ್ ಬಂತು, ನಾವು ಜಾತಿ ಸಮೀಕ್ಷೆ ಮಾಡಿಲ್ಲ, ಯಾವ್ಯಾವ ಜಾತಿಗೆ ನಿಜವಾದ ಮೀಸಲಾತಿ ಮುಟ್ಟ್ಯದೋ ಇಲ್ಲೋ ಗೊತ್ತಿಲ್ಲ, ತಗೊಂಡವ್ರು ಎಷ್ಟು ಮುಂದೆ ಬಂದಾರೆ ಅದ್ರ ಸಮೀಕ್ಷೆ ಆಗ್ಬೇಕು, ತಗೊಳ್ಳಾರ್ದವ್ರಿಗೆ ಮೇಲ್ ತರಬೇಕು, ಎಲ್ಲೆಲ್ಲಿ ರೋಸ್ಟರ್ ತಗೊಂಡ್ಬರ್ಬೇಕು, ಅದ್ ಎಲ್ಲಾ ಕಾರಣಕ್ಕೂ ಜಾತಿ ಸಮೀಕ್ಷೆ ಬೇಕು. ಆದ್ರೆ ಅದು ಎಲ್ಲಿಗೆ ಬಂದ್ ನಿಂತದಂದ್ರೆ ಯಾವ ಜಾತಿಯ ಸಂಖ್ಯೆ ಜಾಸ್ತಿ ಆಗ್ತದೆ, ಯಾವ ಲೀಡರ್ಶಿಪ್ ಒಂದು ಕಡಿಮೆ ಆಗ್ತದೆ, ಯಾವ ಒಂದು ಲೀಡರ್ ಚೇರ್ ಏನಂತಾರ ಅಳಗಾಡಕ್ ಶುರುವಾಗ್ತದೆ, ಆ ಲೆವೆಲ್ ತಂದು ನಿಂತಿದ್ರಿಂದ ಇದು ಜನರ ಒಳಿತಿಗಿಂತ ಹೆಚ್ಚಿಗೆ ಬರೀ ಲೀಡರ್ಶಿಪ್ ಅದು ಕ್ವಶನ್ ಆಗಿ ಬದಲಾಗಕತ್ತದ. ಇದು ಯಾವುದೇ ಬದಲಾಗ್ಲಿ, ಈಗ ಅಕಸ್ಮಾತ್ ಈಗ ಏನೋ ಒಂದ್ ಸ್ವಲ್ಪ ಲೀಕ್ ಆಗಿದ್ದೇ ನಾವ್ ಬರೀ ಅಂಕಿ ಸಂಖ್ಯೆ ನೋಡಿದ್ರೆ, ಈಗ ಮುಸ್ಲಿಮ್ಸ್ 12+ ಅಂತ ಬಂತ, ಅದ್ರೊಳಗೆ ಬರೇ ಬ್ಯಾಕ್ವರ್ಡ್ ಕ್ಲಾಸ್ ಅದು ಇದು ಎಲ್ಲಾ ಸೋರ್ಸಿದ್ರೆ ಲಿಂಗಾಯತರಿಗೂ ಸರಿಸ್ರಿ, ಒಕ್ಕಲಿಗರಿಗೂ ಸರಿಸ್ರಿ, ಬ್ರಾಹ್ಮಣರಿಗೂ ಸರಿಸ್ರಿ, ಎಲ್ಲರಿಗೂ ಸರಿಸ್ರಿ, OBC ಕೊಡ್ಬೇಕಾಗ್ತದೆ.
ಆಮ್ಯಾಗ ನೀವು ದಲಿತರ ಸಂಖ್ಯೆ ಎಷ್ಟದ ಅವ್ರಿಗೆ ಕೊಡ್ಬೇಕಾಗ್ತದೆ. ಅದೆಲ್ಲ ಬರೇ ನಂಬರ್ ಗೇಮ್ ಅಂತ ತಗೊಂಡು ಹೋದ್ರೆ ಕಂಪ್ಲೀಟ್ ಆಗಿ ಲೀಡರ್ಶಿಪ್ ಚೇಂಜ್ ಆಗ್ಬೇಕು. ಹಂಗ್ ನೋಡಿದ್ರೆ ಪರಮೇಶ್ವರ್ ಅವರು ಹೆಚ್ಚಿಗೆ ಇವ್ರಕ್ಕಿಂತ ಹೆಚ್ಚಿಗೆ ಏನಂತಾರ ಸೌಂಡ್ ಮಾಡ್ಬೇಕು. ಆದ್ರೆ ಅದು ಆಗಾಕತ್ತಿರೋದೇ ಬೇರೆ, ಅದ್ರ ಉದ್ದೇಶನೇ ಬೇರೆ. ಈಗ ಜಾತಿ ಸಮೀಕ್ಷೆ ಇನ್ನೂ 2 ವರ್ಷ ಇದೇ ಗೊಂದಲದೊಳಗೆ ಮುಂದೆ ಹೋಗಿ ಎಳೆದ್ ಬಿಟ್ರೆ ಇನ್ನೊಂದು ಎಲೆಕ್ಷನ್ ಬರ್ತದೆ, ಅಲ್ಲಿ ತನ ಇನ್ನೊಂದ್ ಏನೋ ಆಗ್ತದೆ. ಈಗ ಹೈಕಮಾಂಡ್ DK ಅವ್ರಿಗೂ ಸುಮ್ನೆ ಕೂಡಿಸ್ಬೇಕು, ನಿಮ್ದು ನಾನು ಕೇಳ್ತೀನಿ ಅಂತ, ಇವ್ರನ್ನ ಬಿಟ್ಕೊಡೋ ಹಂಗಿಲ್ಲ. ಈ ಕಡೆ ಸಿದ್ದರಾಮಯ್ಯನ ನಾವು ತೆಗಿತೀವಿ ಅಂತ ಹೇಳಿದ್ರೆ ಜನರನ್ನ ದೂರ ಮಾಡ್ದಂಗ ಆಗ್ತದೆ, ಅವ್ರನ್ನೂ ಬಿಟ್ಕೊಡೋ ಹಂಗಿಲ್ಲ. ಇನ್ ಬೇರೆ ದಾರಿ ಏನದ ಅಂತಂದ್ರೆ ಅದೇನೋ ನಮ್ಮೂರಾಗ ಹೇಳ್ತಾರಲ್ಲ, ಕುಂಬಿ ಮೇಲೆ ಕೂಡ್ಸೋದು, ಎಕಡೆ ಜಿಗಿತಾರೋ ಗೊತ್ತಿಲ್ಲ, ಆ ತರ ಮಾಡಿ ಇಟ್ಬಿಟ್ಟಾರ. ಈಗ ಇನ್ 2 ವರ್ಷ ಎಳಿತಾರೆ ಸಮೀಕ್ಷೆಯನ್ನ. ಅಲ್ಲಿ ತನ ಸರ್ಕಾರ ಇದೇ ರೀತಿ ಉಳ್ಕೊಂಡು ಹೋದ್ರೆ, ಲೀಡರ್ಶಿಪ್ ಬಗ್ಗೆ ಇವ್ರು ಇದೇ ರೀತಿ ಗಟ್ಟಿಯಾಗಿದ್ರೆ, ಇದಕ್ಕಿಂತ ಹೆಚ್ಚಿಗೆ ಇಂಪಾರ್ಟೆಂಟ್ ಯಾವ ಗ್ಯಾರಂಟಿನ ಯಾವ ಕಾರಣಕ್ಕಾಗಿ ಕೊಟ್ಟಾರ ಆ ಕಾರಣಗಳು ಅಳಗಾಡ್ಲಾರ್ದಂಗೆ, ಇದು ಸೋಷಿಯಲ್ ವೆಲ್ಫೇರ್ ಮೆಜರ್ಸ್, ಇದನ್ನ ಜನ ಅಪಹಾಸ್ಯ ಮಾಡುವಂಗ ನಡ್ಕೋಬಾರ್ದು. ಯಾರು ಯಾರ ಮೇಲೆ ಉಪಕಾರ ಮಾಡಾಕತ್ತಿಲ್ಲ, ನೀವೆಲ್ಲ ಗ್ಯಾರಂಟಿ ಕೊಡೋದ್ರಿಂದ ಅವ್ರ ಅದಕ್ ಹಕ್ಕದಾರ ಅದಾರ, ಅವ್ರಿಗೆ ಕೊಡಾಕತ್ತೀರಿ. ನಿಮ್ಗೇನ್ರಿ ಫೈನಾನ್ಸ್ ಸಮಸ್ಯೆ ಆಗಿದ್ರೆ ಪಕ್ಷದ ಒಳಗೆ ತೀರ್ಮಾನ ಮಾಡ್ರಿ, ಬಜೆಟ್ ಒಳಗೆ ರೀಕ್ಯಾಲ್ಕುಲೇಷನ್ ಮಾಡ್ರಿ, ನಿಮಗ್ ಬರ್ಬೇಕಾದ GST ಸೆಂಟರ್ದಿಂದ ಏನ್ ತಗೋಬೇಕು ಅಲ್ಲಿ ಹೋರಾಟ ಮಾಡ್ರಿ, ಒಗ್ಗಟ್ಟಾಗಿ ಹೋಡ್ರಿ. ನೀವ್ ಯಾರು ಅಪೋಸಿಟ್ ಪಾರ್ಟಿ ಅವ್ರದಾರ ಅದನ್ನ ಪಕ್ಷ ಭೇದ ಮರೆತು ಅವ್ರನ್ನು ಒಳಗ್ ಹಾಕೊಂಡು ಅವ್ರದೇ ಪಕ್ಷದ ವಿರುದ್ಧ ಕರ್ಕೊಂಡ್ ಹೋಗಿ ನಿಲ್ರಿ, ನಮಗ್ GST ಕೊಡ್ರಿ ಅಂತ ಹೇಳ್ರಿ. ಅದೆಲ್ಲ ಬಿಟ್ಟು ಕೊಡೋ ಗ್ಯಾರಂಟಿಗೆ ಪುಕ್ಸಟ್ಟೆ ತಿಂತಾರೆ, ಪುಕ್ಸಟ್ಟೆ ಬಸ್ನಾಗ ತಿರುಗಾಡ್ತಾರೆ, ಅವರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಕೊಡುವಂತ ಪ್ರಯತ್ನ ಮಾಡಾಕೆ ಈ ಲೀಡರ್ಶಿಪ್ ಬಿಡಬಾರ್ದು. ಆ ಒಂದು ಗ್ಯಾರಂಟಿನ ಇವ್ರು ತಗೊಂಡ್ರೆ ಇವ್ರ ಗ್ಯಾರಂಟಿಗಳು ಸಕ್ಸಸ್ ಆಗ್ತಾವ್. ಓಕೆ ಓಕೆ, ನಾನು ಇಟ್ಟಾಳವ್ರೆ ಈ ವಿಚಾರದ ಬಗ್ಗೆ ನಮ್ಮ ಕೊನೆ ಪಾಯಿಂಟ್ ಆಫ್ ವ್ಯೂ ಏನು ಅಂದ್ರೆ, ಹೇಳಿ ಹೇಳಿ. ರಾಜಲಕ್ಷ್ಮಿ ಅವ್ರಿಗೆ ಏನಂದ್ರೆ, ಪಾಲಿಟಿಕ್ಸ್ ಇಸ್ ದ ಆರ್ಟ್ ಆಫ್ ದ ಪಾಸಿಬಲ್. ಪೊಲಿಟಿಕಲ್ ಐಡಿಯಾಲಜಿ ಬೇರೆ, ಪ್ರಾಕ್ಟಿಕಲ್ ಪೊಲಿಟಿಷಿಯನ್ಸ್ ಪ್ರಾಕ್ಟಿಸ್ ಪಾಲಿಟಿಕ್ಸ್. ಅದೇ ಮೆಕ್ಯಾವೆಲ್ಲಿಗೂ ನೋಡಿದ್ವಿ, ಚಾಣಕ್ಯಗೂ ನೋಡಿದ್ವಿ. Law is different. Legal ideology is different. Practicing law is different. Okay. Practical politics is the art of the possible. ಆಗಿರುವಾಗ ಈಗ ಒಂದು ಪಕ್ಷ ಇದೆ ನಿಮಗೆ, ಕಂಪ್ಲೀಟ್ಲಿ ಅಪ್ಪರ್ ಕ್ಲಾಸ್ ಅಂಡ್ ಅಪ್ಪರ್ ಕಾಸ್ಟ್ ಓರಿಯೆಂಟೆಡ್ ಮ್ಯಾಗ್ನೆಟ್ ಆಗಿ, ಅದ್ರ ಎದುರುಗಡೆ ನೀವು ಒಂದು ಪೊಲಿಟಿಕಲ್ ಪಾರ್ಟಿ, ಯು ಮಸ್ಟ್ ಎಮರ್ಜ್ ಎಸ್ ಎ ಲಾರ್ಜ್ ಬಿಗ್ ಟೆಂಟ್ ಅಂಬ್ರೆಲಾ. You cannot be only Ahinda. ನಿಮ್ಮ ಆಪ್ಟಿಕ್ಸ್ ನೀವು ಓನ್ಲಿ ಅಹಿಂದ ಆದ್ರೆ ಯು ಆರ್ ಹೆಲ್ಪಿಂಗ್ ಯುವರ್ ಅಪೋಸಿಷನ್ ವಿಚ್ ಇಸ್ ಅ ಮ್ಯಾಗ್ನೆಟ್ ಟು ಅಪ್ಪರ್ ಕ್ಲಾಸ್ ಅಂಡ್ ಅಪ್ಪರ್ ಕಾಸ್ಟ್. ಒಂದು ಈಗ ಒಂದ್ ಸೆಕೆಂಡ್ ಅಲ್ಲ, ನೀವ್ ಹೇಳೋದು ನಿಜ, ಕಾಂಗ್ರೆಸ್ ಅದನ್ನೇ ಹೇಳುತ್ತೆ, ನಾವು ಬರೀ ಅಹಿಂದ ಅಲ್ಲ ನಾವ್ ಎಲ್ರದು ಅಂತ. ಸಿದ್ದರಾಮಯ್ಯನವರು ಅದನ್ನ ಕಾನ್ ಮಾಡ್ತಾರೆ. ನನಗಿರೋದು ಏನು ಅಂತಂದ್ರೆ, ನೀವು ಕರ್ನಾಟಕದಲ್ಲಿ ಇಬ್ಬರು ರಾಜಕಾರಣಿಗಳು, ಒಂದು ಸಿದ್ದರಾಮಯ್ಯ, ಇನ್ನೊಂದು ಯಡಿಯೂರಪ್ಪನವರು. ಇವರನ್ನ ವರ್ಚಸ್ಸನ್ನ ಕಡಿಮೆ ಮಾಡೋದಕ್ಕೆ ಅವರದ್ದೇ ಪಕ್ಷ ಮತ್ತು ಬೇರೆ ಬೇರೆ ಬಹಳಷ್ಟು ಪ್ರಯತ್ನ ಆಗಿದೆ. ಯಡಿಯೂರಪ್ಪನವ್ರ ಮೇಲೆ ಏನೇನಾಯ್ತು ಎಲ್ಲವೂ ನಮಗ್ ಗೊತ್ತಿದೆ ಕಳೆದ ಚುನಾವಣೆ ಸಂದರ್ಭದಲ್ಲಿ. ಆದ್ರೆ ಅವರ ವರ್ಚಸ್ಸನ್ನ ಮತ್ತು ಅವರ ಪ್ರಾಬಲ್ಯವನ್ನ ಕಡಿಮೆ ಮಾಡೋದಕ್ಕಾಯ್ತಾ RSS ಆಗ್ಲಿ ಅಥವಾ ಬೇರೆ ಯಾವುದೇ ತನಿಖಾ ಸಂಸ್ಥೆಗಳಿಗೆ ಆಗ್ಲಿಲ್ಲ. ಇವತ್ತು ಅವ್ರು ನಂಬರ್ 1 ಅಲ್ಲೇ ಇದ್ದಾರೆ. ಸೇಮ್ ಸಿದ್ದರಾಮಯ್ಯನವರು ಕೂಡ ಮಟ್ಟದಲ್ಲಿ ಬಹಳಷ್ಟು ಆಯ್ತು, ಆದ್ರೆ ವರ್ಚಸ್ ಕಡಿಮೆ ಆಯ್ತಾ? ಆಗ್ಲಿಲ್ಲ. ಅಲ್ಲ, ವರ್ಚಸ್ಸು ಅಲ್ಲ ನಾನು ಹೇಳ್ತಾ ಇರೋದು. ಆ ವರ್ಚಸ್ಸಿನ ಬಗ್ಗೆ ಮಾತಾಡಿದ್ರೆ ಇಬ್ರು ಕೂಡ ನೆಲಮಟ್ಟದಿಂದ ತಳಮಟ್ಟದ ಮೇಲೆ ಬಂದವರು. ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ಸ್ಕೂಟರ್ ಮೇಲೆ ಸೈಕಲ್ ಮೇಲೆ ಓಡಾಡಿ ಜನರ ಜೊತೆಗೆ ಬೆರೆತು ಜನರ ಜೊತೆ ಇದ್ಕೊಂಡು ಮೇಲೆ ಬಂದವರು. ಯಾರ ಬೇರುಗಳು ಗಟ್ಟಿ ಇರ್ತವೆ ಅವ್ರನ್ನ ಅಲ್ಲಾಡ್ಸೋದು ಅಷ್ಟು ಸರಳ ಆಗೋದಿಲ್ಲ. ಅದೇನೇ ಆರೋಪ ಆಪಾದನೆ ಮಾಡಿ ಅದು ಬೇರೆ ವಿಚಾರ. ನಾನ್ ಮಾತಾಡ್ತಾ ಇರೋದು ಒಂದು ಪೊಲಿಟಿಕಲ್ ಐಡಿಯಾಲಜಿ ನಿಮ್ಮ ಆಪ್ಟಿಕ್ಸ್ ಆಗಿರ್ಬೇಕು ಅಂತ. ಪದೇ ಪದೇ ಸಿದ್ದರಾಮಯ್ಯ ಸಮಸ್ಯೆ ಏನಂದ್ರೆ, ಸಿದ್ದರಾಮಯ್ಯ ಕಾಂಗ್ರೆಸ್ ಬಂದಾಗಿನಿಂದ ಕಾಂಗ್ರೆಸ್ ಈಸ್ ಗೋಯಿಂಗ್ ಮೋರ್ ಟುವರ್ಡ್ಸ್ ಅಹಿಂದ ಓನ್ಲಿ. ಹಿಂದಿನ ಒಂದು ಆಪಾದನೆ ಏನಿತ್ತು, ಯಾವ ಆಪಾದನೆ ಮೇಲೆ ಬಿಜೆಪಿ ತನ್ನ ಬೇಳೆಯನ್ನು ಬೇಯಿಸ್ಕೊಳ್ತು ಇಲ್ಲಿ ಈ ದೇಶದಲ್ಲಿ, ಕಾಂಗ್ರೆಸ್ ಮುಸ್ಲಿಂ ಪಕ್ಷ ಅಂತ. ಈ ತರದ ಆ ಒಂದು ಮಾರ್ಜಿನಲೈಸೇಷನ್ಗೆ ಕಾಂಗ್ರೆಸ್ಸೇ ಬಲಿ ಆಗ್ಬಿಟ್ರೆ ಯು ಆರ್ ಹೆಲ್ಪಿಂಗ್ ಯುವರ್ ಅಪೋಸಿಷನ್. ನರೇಷನ್ ಅಂತ ಅನ್ಸುತ್ತೆ. ನೀವು ಅವ್ರ ಸಂಪುಟವನ್ನೇ ನೋಡಿದ್ರೆ ಅತಿ ಹೆಚ್ಚಿನ ಕಾಂಗ್ರೆಸ್ ಪಾರ್ಟಿಯಲ್ಲಿ MLA ನೋಡಿದ್ರೆ ಐ ಥಿಂಕ್ 60+ ಲಿಂಗಾಯತ ಶಾಸಕರಿದ್ದಾರೆ. ನಿಮಗೆ ಹಾಗೆ ಟುವರ್ಡ್ಸ್ OBC ಹೆಂಗಾಗತ್ತೆ? ಈಗ ಜಾತಿ ಗಣತಿಯನ್ನ ನಿಲ್ಲಿಸಿದ್ದಾರೆ. ಅದೇ ಒಳ್ಳೇದು, ಅದೇ ಜ್ಞಾಪಕ ಮಾಡಿದ್ರೆ ನೀವು. ಜಾತಿ ಈ ಒಂದು ವಿಚಾರಗಳಲ್ಲಿ ಜಾತಿ ಗಣತಿ ಅಂದ್ರೆ ಜಾತಿ ಗಣತಿ ಆಗಿರ್ಲಿಲ್ಲ, ಇಟ್ ವಾಸ್ ಸರ್ವೆ, ಇಟ್ಸ್ ನಾಟ್ ಸೆನ್ಸಸ್. ನೀವು ಸರ್ವೆ ಮಾಡಿಸಿದ್ರೆ
10 ವರ್ಷ ಆದ್ಮೇಲೆ ಅದನ್ನ ಸದನಕ್ಕೆ ತಗೊಂಡ್ ಬರ್ತೀರಿ. 50 ಸಂಪುಟಗಳು, ಅದರಲ್ಲಿ 20 ಸಂಪುಟಗಳು ಮಾತ್ರ ಹಿಂದುಳಿದ ಮತ್ತು ದಲಿತ ವರ್ಗಗಳ ಸಮೀಕ್ಷೆ ಇದೆ. ಅವರ ಆರ್ಥಿಕತೆ ಹೇಗಿದೆ, ಅವರ ಆರ್ಥಿಕ ಪರಿಸ್ಥಿತಿ ಏನು, ಶೈಕ್ಷಣಿಕ ಸಾಮಾಜಿಕ ಪರಿಸ್ಥಿತಿ ಏನು ಅನ್ನೋದಿದೆ. 30 ವಾಲ್ಯೂಮ್ ಏನು, ಯಾವ ಜಾತಿಯವರು, ಯಾವ ಕಮ್ಯುನಿಟಿಯವರು, ಯಾವ ಯಾವ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಎಷ್ಟಿದ್ದಾರೆ, 30 ವಾಲ್ಯೂಮ್. ಅದ್ರ ಕ್ಲಿಯರ್ ಆಯ್ತು ಉದ್ದೇಶ ಏನು ಅಂತ. ಉದ್ದೇಶ ನಮ್ಮ ಜಾತಿ ದೊಡ್ಡದು ನಿಮ್ದು ಚಿಕ್ಕದು ಅಂತ ಹೇಳೋದಂತ ಆಯ್ತಲ್ಲ ಅಲ್ಲಿ. 30 ವಾಲ್ಯೂಮ್ ಇಲ್ಲ ಸರ್, ಈಗ ನೀವು ಯಾವ ಜಾತಿಯವರು ಇಲ್ಲ, ಅದು ಯಾವ ಜಾತಿಯವರು ಯಾವ ಕ್ಷೇತ್ರದೊಳಗೆ ಎಷ್ಟು ಇದ್ದಾರೆ ಅಂತ ಕೌಂಟ್ ಮಾಡೋದು ಒಂದು ಸರ್ವೆ. ಅಕಸ್ಮಾತ್ ಅದರಿಂದ ಅಲ್ಲಿ ಎಷ್ಟು ಜನ ಯಾವ್ಯಾವ ಉತ್ತಮ ಪೊಸಿಷನ್ ಆಗಿದ್ದಾರೆ ಅದು ಎಕನಾಮಿಕ್ ಸರ್ವೆ ಆಗ್ಬಿಡ್ತದ. ಅದನ್ನ ಸೆನ್ಸಸ್ ಮಾಡ್ಬೇಕಾಗ್ತದೆ, ಸರ್ವೆ ಆಗೋದು ಸಾಧ್ಯ ಇಲ್ಲ. ಅದು ಸೆನ್ಸಸ್ ಅಲ್ಲೇ ಅಲ್ಲ, ಅದು ಸರ್ವೇನೆ. ಎನ್ಯುಮರೇಷನ್ ಕ್ಯಾನಾಟ್ ಬಿ ಸರ್ವೆ. ಶಿಫಾರಸ್ ಏನ್ ಹೇಳುತ್ತೆ, ಆ ಶಿಫಾರಸನ್ನ ನಾವು ಗೋತ್ರವಿದ್ನ ಶಿಫಾರಸ್ ಹೋದ್ರೆ ನಿಮಗೆ ಅಲ್ಲಿ ಏನು ಕೂಡ ಅಂದ್ರೆ ನೀವ್ ಹೇಳ್ತಿರೋದು ಜಾತಿಯನ್ನು ಅಂಶನ್ ಪರಿಗಣಿಸೋಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇನ್ನೂ ಮಾರ್ಜಿನಲೈಸ್ಡ್ ಆಗಿರೋ ಮತ್ತು ಇದು ಯಾವುದಲ್ಲೂ ಗುರ್ತಿಸ್ಕೊಳ್ದಿರೋ ಅನೇಕ ಸಮುದಾಯದ ಬಗ್ಗೆ ಅದ್ರಲ್ಲಿ ಪಟ್ಟಿ ಇದೆ. ಯಾರಿಗ್ ಮೀಸಲಾತಿ ಹೋಗಿದೆ ಹೋಗಿಲ್ಲ ಅನ್ನೋದ್ರ ಬಗ್ಗೆ ಇದೆ. ಕೆನೆ ಪದರದ ಬಗ್ಗೆ ಇದೆ. ಪ್ರವರ್ಗ 1ರಲ್ಲಿ ಕೆನೆ ಪದರವನ್ನು ಹೆಂಗ್ ಕೊಡ್ಬೇಕು ಅನ್ನೋದಿದೆ. OBC ಜನಸಂಖ್ಯೆ ಮೀಸಲಾತಿ ಪ್ರಮಾಣ ಮಾಡ್ಬೇಕು ಅನ್ನೋದಿದೆ. ಸರ್ ಇನ್ 20 ವಾಲ್ಯೂಮ್ಸ್ ಇಬ್ರು ದಯವಿಟ್ಟು ಸ್ವಲ್ಪ ತಾಳ್ಮೆ ಅಂತ ಕೆಲ್ಸ್ಬಿಟ್ಟು ಹೇಳ್ಬಿಡ್ತೇನೆ ನಾನು. ಈ 20 ವಾಲ್ಯೂಮ್ಸ್ ಅಲ್ಲಿ ನೀವು ಹೇಳಿದ ಅಂಶಗಳೆಲ್ಲ ಇದಾವೆ. ಈ 30 ವಾಲ್ಯೂಮ್ಸ್ ಅಲ್ಲಿ ಸರ್ವೆಗೆ ಮತ್ತು ಸೆನ್ಸಸ್ಗೆ ಡಿಫರೆನ್ಸ್ ಪದೇ ಪದೇ ಹೇಳ್ತಾ ಇದ್ದೇನೆ. ಸರ್ವೆ ಸಮೀಕ್ಷೆ ಅಂದ್ರೆ ಒಂದು ಸಮುದಾಯದ ಒಂದು ಸ್ಯಾಂಪಲ್ ಅನ್ನ ನಾನು ತಗೊಂಡು ಅದನ್ನ ಇಡೀ ಸಮುದಾಯಕ್ಕೆ ಎಕ್ಸ್ಟ್ರಾಪುಲೇಟ್ ಮಾಡೋದು. ನಾವು ಚುನಾವಣಾ ಸಮೀಕ್ಷೆ ಮಾಡ್ತೀವಲ್ಲ ಆ ತರ. ಅದನ್ನ ನೀವು ಡೆವಲಪ್ಮೆಂಟಲ್ ಪ್ಯಾರಾಮೀಟರ್, ಡೆವಲಪ್ಮೆಂಟಲ್ ಥರ್ಮಾಮೀಟರ್ ಅನ್ಕೊಳ್ಳಿ, ನೀವು ಎಷ್ಟಿದಂತ ಅಳತೆ ಮಾಡಕ್ ಮಾಡ್ತೀರಿ ನೀವು ಅದನ್ನ. ಆದ್ರೆ ಈ ಊರಲ್ಲಿ 1 ಲಕ್ಷದ ಒಂದು ಊರಲ್ಲಿ 1 ಲಕ್ಷ ಜನಸಂಖ್ಯೆ ಊರಲ್ಲಿ 20,000 ಲಿಂಗಾಯತರಿದ್ದಾರೆ, 50,000 ಕುರುಬರಿದ್ದಾರೆ, 20,000 ಮುಸ್ಲಿಂ ಇದ್ದಾರೆ. ಹೆಂಗ್ ಹೇಳ್ತೀರಿ ನೀವು ಕೌಂಟ್ ಮಾಡ್ದೇನೆ? ಈ ಕ್ಯಾನಾಟ್ ಎಕ್ಸ್ಟ್ರಾಪುಲೇಟ್ ಅನ್ಲೆಸ್ ಯು ಕೌಂಟ್. ಇದಕ್ಕೇನೆ ಮತ್ತೆ ಮಾಡಿಲ್ಲ ಅಂತ ಹೆಂಗ್ ಹೇಳ್ತಾ ಇದೀರಿ? ಈಗ ಕೌಂಟ್ ಮಾಡಿರೋದೇನು ಸರ್ಕಾರ ಅಲ್ವಲ್ಲ. ಕೌಂಟ್ ಮಾಡಿಲ್ಲ ಅಂತ ಅವ್ರದೇ ಮಂತ್ರಿಗಳು ಹೇಳ್ತಿದ್ದಾರೆ. ಕೌಂಟ್ ಮಾಡಿಲ್ಲ ಅಂತ ಹೊರಗಿನವರಲ್ಲ, ಅವ್ರದೇ ಮಂತ್ರಿಗಳು. ಅವರದ್ದೇ ಮಂತ್ರಿಗಳು ಅಂದ್ರೆ ಯಾವ ಸಮುದಾಯದ ಮಂತ್ರಿಗಳು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾವ ಸಮುದಾಯದ ಮಂತ್ರಿಗಳು, ಅವ್ರ ಹಿತಾಸಕ್ತಿ ಏನು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಒಂದು ಸಮುದಾಯ ಹೇಳಿದ್ರು ಸರಿ, ಇನ್ನೊಂದು ಸಮುದಾಯ ಹೇಳಿದ್ರು ತಪ್ಪ. ಈಗ ಹೊಸ ಸರ್ವೆ ಕೂಡ ಆಪಾದನೆ ಗೊತ್ತಾ ನಿಮ್ಗೆ? ಪೌರ ಕಾರ್ಮಿಕರಿಗೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಅನ್ವಯನೆ ನೋಡೋದಾದ್ರೆ ಯಾವ ಸರ್ವೆಗಳು 100% ಇರೋದಿಲ್ಲ. ನಿಮಗೆ ಒಂದು 90%, 85% ಆದ್ರೆ ಹೇಳುತ್ತೆ. ಹಂಗಿರುವಾಗ ನೀವು 100% ಮಾಡ್ಬೇಕು ಅಂದ್ರೆ ಯಾವ್ದು ಕವರ್ ಮಾಡೋ ಸಾಧ್ಯ ಇಲ್ಲ. ಹೆಂಗಾಗುತ್ತೆ? ಸೆನ್ಸಸ್ ಅಲ್ಲಿ ನನಗೆ ಗೊತ್ತು, ನಾನು ಗಣಿತವನ್ನ ಬಹಳ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದ್ರು. ನೀವು ಸೆನ್ಸಸ್ ಎನ್ಯುಮರೇಷನ್ ಅಲ್ಲಿ ನಿಮಗೆ ಹೈಯೆಸ್ಟ್ ಅಕ್ಯುರಸಿ ಸಿಗುತ್ತದೆ. ಸ್ಯಾಂಪಲ್ ಸರ್ವೆನಲ್ಲಿ ನಿಮ್ಗೆ 30%, 40% ಅಕ್ಯುರಸಿ ಸಿಕ್ಕರೆ ದೊಡ್ಡ ನೀವು ಪುಣ್ಯವಂತರು. ಅದಕ್ಕೆ ನಮ್ಮ ಚುನಾವಣಾ ಸಮೀಕ್ಷೆಗಳು ಹೆಂಗ ಆ ಕಡೆ ಈ ಕಡೆ ಓಲಾಡ್ತವೆ. ಆದ್ರೆ ಅದು ಆಗಿಲ್ಲ ಅಂತ ತಿಳ್ಕೊಂಡ್ರೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನಕ್ಕೆ ಬಂದಿದೆ. ಈ ರಾಜಕಾರಣಕ್ಕೆ ಪ್ರತಿಸ್ಪಂದನೆ, ಈ ರಾಜಕಾರಣಕ್ಕೆ ಬೆದರಿ ಅನ್ಕೊಳ್ಳೋದು, ಪ್ರತಿಸ್ಪಂದನೆ ಅನ್ನೋದು ಬೇಡ. ಈ ರಾಜಕಾರಣಕ್ಕೆ ಹೆದರಿನೇ ಇವತ್ತು ಕೇಂದ್ರ ಸರ್ಕಾರ ನಾನು ಜಾತಿ ಗಣತಿ ಮಾಡಿಸ್ತೇನೆ ಅಂತ ಹೇಳ್ತಾ ಇದೆ. So ಹೀಗಿರುವಾಗ let us wait for the accurate numbers when it is possible. accurate number ಅಂದ್ರೆ ಈಗ ಯಾವ ಪ್ರಬಲ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಜನಸಂಖ್ಯೆ ಇದೇ ಸಮೀಕ್ಷೆಯಲ್ಲಿ ಜಾಸ್ತಿ ಇದ್ದಿದ್ರು ಕೂಡ ಅವ್ರು ಒಪ್ಕೊಂಡ್ ಬಿಡೋರು ಸರ್. ಬೇರೆ ಯಾವ್ದ್ರ ಬಗ್ಗೆನೂ ಡಿಸ್ಪ್ಯೂಟ್ ಇರ್ಲಿಲ್ಲ. ನಂಬರ್ಸ್ ಬಗ್ಗೆ ಮಾತ್ರ. ಆ ನಂಬರ್ಸ್ ಯಾವಾಗ ತೋರಿಸ್ತಾರೋ ಅದು ಚೆನ್ನಾಗಿರುತ್ತೆ. ಡನ್. ರಾಜಲಕ್ಷ್ಮಿ ಅವರಿಗೆ ಈ ವಿಚಾರದ ಬಗ್ಗೆ ಈಗ ಸರ್ಕಾರದ ನಾಯಕತ್ವ ಬದಲಾವಣೆ ಬಗ್ಗೆ ತಮ್ಮ ಕೊನೆ ಅಲ್ಲ ಮಾತಾಡಿಸ್ತೇನೆ. ಯಾವುದೇ ಸಮುದಾಯ, ಒಕ್ಕಲಿಗಾಗ್ಲಿ, ಲಿಂಗಾಯತ ಆಗ್ಲಿ, ಹಿಂದನಾಗ್ಲಿ, ಯಾವ್ದೇ ಆಗ್ಲಿ, ನಮ್ಮ ಸಮುದಾಯದ ಜನ ಜಾಸ್ತಿ ಇದ್ದಾರೆ, ಎಲ್ಲರೂ ಖುಷಿನೇ ಆಗ್ತಾರೆ. ನೋಬಡಿ ಇಸ್ ಎಕ್ಸೆಪ್ಷನ್ ಟು ದಟ್. ನೋಬಡಿ ಇಸ್ ಎಕ್ಸೆಪ್ಷನ್. ಅದನ್ನ ವಾಸ್ತವನ ಒಪ್ಕೊಳ್ಳೋಕೆ ರೆಡಿ ಇದೀವೋ ಇಲ್ವೋ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಜಾಸ್ತಿ ತೋರಿಸಬೇಕು ಅನ್ನೋದು ಹೇಳಿ. ಯಾರು ತೋರಿಸಿ, ನಾನು ಒಬ್ಬರನ್ನ ತೋರಿಸಿ ಯಾರಿಗಾರು ವಾಸ್ತವನ ಒಪ್ಕೊಳ್ಳೋಕೆ ರೆಡಿ ಆಗಿದ್ದವರು? ಎಲ್ಲ ರೀತಿಯಿಂದ ಒಪ್ಕೊಂಡಿದಾರಲ್ಲ. ಇದೇ ಸಮೀಕ್ಷೆಯಲ್ಲಿ ಏನಾದ್ರು ಬೇರೆ ಸಮುದಾಯ ಕಡಿಮೆ ಇದ್ರೆ ಒಪ್ಕೊಂಡ್ಲೇಬೇಕಲ್ಲ. ಈಗಲೂ ಕಡಿಮೆ ಇದೆಯಲ್ಲ ಕೆಲವು ಸಮುದಾಯಗಳು. ನಿಮಗೆ
ಬೇರೆ ಬೇರೆ ಸಮುದಾಯಗಳು ಬಹಳ ಕಡಿಮೆ ಇದೆ. ಹಂಗೆ ಕ್ರಿಶ್ಚಿಯನ್ ತಗೊಳ್ಳಿ ಅಥವಾ ಬೇರೆ ಸಮುದಾಯಗಳು ತಗೊಳ್ಳಿ, ಕಡಿಮೆನೇ ಇದೆ. ಅವ್ರೇನ್ ಅಪಸ್ವರ ತೆಗ್ದಿದ್ದಾರೆ? ಬರೀ ಲಿಂಗಾಯತ್ ಮತ್ತು ಒಕ್ಕಲಿಗ ನಾಯಕರುಗಳಿಗೆ ಮಾತ್ರ ಈ ಸಮಸ್ಯೆ ಇರೋದು. ನಾವ್ ಈ ವಿಚಾರಕ್ಕೆ ಹೋಗೋದೇ ಬೇಡ. ಸಾರಿ. ನನ್ನ ರಾಜಲಕ್ಷ್ಮಿ ಅವರೇ, ನಾಯಕತ್ವ ಬದಲಾವಣೆ ಬಗ್ಗೆ ತಮ್ಮ ಕೊನೆ ಪಾಯಿಂಟ್ ಆಫ್ ವ್ಯೂ. ಏನು ಇಲ್ಲ, ಸದ್ಯ ಕೊನೆ ಅಂತಂದ್ರೆ ಲೀಡರ್ಶಿಪ್ ಬದಲಾವಣೆ ಅಂತ ಅನ್ನೋದು ಸೆಕೆಂಡರಿ. ಈ ಒಂದು ಪಕ್ಷ ಯಾವ ಒಂದು ಭರವಸೆಗಳನ್ನ ಕೊಟ್ಟು ಬಂದದಲ್ಲ ಈಗ ಅಧಿಕಾರಕ್ಕ, ಅದಕ್ಕೊಂದು ಸ್ವಲ್ಪ ಅಂಟುಕೊಂಡಿದ್ದು ಆಗಿದ್ದು ಅದನ್ನ ಈಡೇರ್ಸ್ಕೋತ ಹೋದ್ರು ಅಂತಂದ್ರೆ ಈ ಕ್ವಶನ್ಗಳು ಬರೋದಿಲ್ಲ, ಈ ತರದ ಒಂದು ಅಪಸ್ವರಗಳು ಹೇಳೋದಿಲ್ಲ. ಅಲ್ಲಿ ಇಂಟರ್ನಲ್ ಏನಿದೆ ಅಪಸ್ವರಗಳು ಏನದಾವು, ಅದಕ್ಕೆ ಯಾವ್ಯಾವ ಕಾರಣ ಅದಾವು ಅದನ್ನ ಒಳಗ್ ತೀರಿಸ್ಕೊಳ್ಳಿ. ಈಗ ಇಡೀ ದೇಶ ಯಾವ ತರದ ಒಂದು ಸಿಚುವೇಶನ್ ದೊಳಗದೆ ಇಂಥ ಸಂದರ್ಭದೊಳಗೆ ಯಾವ ಒಂದು ಇಶ್ಯೂ ಇಂಪಾರ್ಟೆಂಟ್ ಅನ್ನೋದು ಅವ್ರು ನೋಡ್ಕೊಳ್ಳಿ. ಬರೇ ಇಲೆಕ್ಷನ್ ಆಂಗಲ್ ದಿಂದನೇ ನಾವು ಲಾಸ್ಟ್ ಫ್ಯೂ ಇಯರ್ಸ್ ದಿಂದ ಇಡೀ ದೇಶದ ರಾಜಕಾರಣ, ರಾಜ್ಯದ ರಾಜಕಾರಣ ನೋಡಿ ಸಿಕ್ಕಾಪಟ್ಟೆ ಸಾಕಾಗಿ ಹೋಗ್ಯದ. ಕೊನೆಗೆ ಒಂದ್ ಸ್ವಲ್ಪ ಆದ್ರೂ ತಮ್ಮ ಡಿಫ್ರೆಂಟ್ ಅದೀವಿ ಅಂತ ತೋರ್ಸಕ್ ಏನ್ ಬೇಕು ಅದನ್ನ ಮಾಡಿ ಈ ಲೀಡರ್ಶಿಪ್ ಅದನ್ನ ಸೈಡ್ ಆಗಿಟ್ಟು ಅದನ್ನ ಒಂದು ಭರವಸೆಗಳನ್ನ ಈಡೇರಿಸುವತ್ತ ಸರ್ಕಾರ ಗಮನ ಕೊಡ್ಬೇಕು ಅಂತ